ಹಾಯ್ ಎಲ್ಲರಿಗೆ ಕೂಡ ಅಕ್ಕ ಬಂದಿದ್ದಾಳೆ. ನೈಟ್ ಆಗುವಾಗ ಬಂದು 9 ಗಂಟೆ ಆಗುವಾಗ ಪತ್ರೊಡೆ ತೆಕ್ಕೊಂಡು ಅವಳು ಇವತ್ತು ಮನೆಯಲ್ಲಿ ಪತ್ರೊಡೆ ಮಾಡಿದ್ಲಂತೆ. ಅವಳು ಪತ್ರೊಡೆ ಕೊಟ್ಟಿಗೆ ಬಂದದ್ದು. ಪತ್ರೊಡೆ ಅವಳ ಮನೆಯಲ್ಲಿ ಇವತ್ತು ಪತ್ರೊಡೆ ನನಗೆ ಬೆಳಿಗ್ಗೆ ತಿಂಡಿ ಮಾಡಬೇಕಿಲ್ಲ. ಬಿಸ್ಕಿಟ್ ಹಾಗೆ ಅವಳು ಬರೋದೇ ತುಂಬ ಸಮಯ ಆಯಿತು. ನಾನು ಕೂಡ ಆಚೆಗೆ ಹೋಗೋದೆ ತುಂಬ ಸಮಯ ಆಯಿತು. ಹಾಗೆ ಸಡನ್ನಾಗಿ ಬಂದಳು ಪತ್ರೊಡೆ ಕೊಡಲಿಕ್ಕೆ ಅಂತ. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಸಂಡೇ, ನಾನಿದ್ದು ಹೇಳುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಅಪ್ಪ ಮಗ ಇಬ್ಬರು ಸೇರಿ ಚಹಾ ಮಾಡುವ ತಯಾರಿಯಲ್ಲಿದ್ದಾರೆ. ಇವತ್ತು ನನ್ನ ಗಂಡನ ಚಾ, ಪಪ್ಪನ ಚಾ ಅದ ಚಮ್ಮು. ಪಪ್ಪ ಮನ್ನ ಚಾ ಇಡ್ಡಾಬ್ನ, ಅಮ್ಮ ಮನ್ನ ಚಾ ಇಡ್ಡಾಬ್ನ. ಅಲ್ಲ ಒಂಜಿ ಬಣ್ಣ ರಜ್ಜ ಅಂತಲ್ಲ ಅನ್ರಿ. ಪಪ್ಪನವ ಅಮ್ಮನವ? ಇವತ್ತು ಪತ್ರೊಡೆ, ಅಕ್ಕ ಕೊಟ್ಟ ಪತ್ರೊಡೆ ಚುರಿಯಲ್ಲಿ ಹಾಕೋದು. ನನಗೆ ಇಷ್ಟಲ್ಲ. ಪತ್ರೊಡೆ ನಿನ್ನೆ ನೈಟ್ ಕೊಟ್ಟು ಹೋಗಿದ್ದಾಳೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ನಾನು. ನಿನ್ನೆ ಇಡ್ಲಿ ಸ್ವಲ್ಪ ಬಾಕಿಯಾಗಿದೆ, ಅದನ್ನು ಹಬೆಯಲ್ಲಿ ಬೇಯಿಸುವ ಅಂತ. ಮಕ್ಕಳಿಗೆ ಪತ್ರೊಡೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗೆ ಅವರಿಗೆ ಇಡ್ಲಿ ಕೊಡುವ ಅಂತ. ಪತ್ರೊಡೆ ನಮಗಿಬ್ರಿಗೆ ಇಷ್ಟ, ಅವರಿಗೆ ಸಹ ಇಷ್ಟ ಪತ್ರೊಡೆ, ನನಗೆ ಸಹ ಇಷ್ಟ ಪತ್ರೊಡೆ. ಇಡ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇದನ್ನು ಸ್ವಲ್ಪ ಹಬೆಯಲ್ಲಿ ಬೇಯಿಸುವ ಅಂತ. ಮಳೆ ಬರ್ತಾ ಉಂಟು ಜೋರು. ಹೊರಗಡೆ ಮಳೆ ಬರುವ ಕಾರಣ ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ. ಇವತ್ತು ತಿಂಡಿಯ ಕೆಲಸ ಇಲ್ಲ. ನಿನ್ನೆ ಇಡ್ಲಿ ಸಹ ಇತ್ತು, ಹಾಗೆ ಅವಳು ತಂದ ಪತ್ರೊಡೆ ಸಹ ಇತ್ತು. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಈಸಿಯಾಗಿ ಆಯಿತು. ನಾವು ಚಿಕನ್ ತರಲಿಕ್ಕೆ ಅಂತ ಹೊರಗಡೆ ಬಂದ್ವಿ. ಇವತ್ತು ಸಂಡೇ, ಮೀನಿಗೆ ರೇಟ್, ಮೀನಿಗೆ ಬೂತಾಯಿಗೆ 300 ರೂಪಾಯಿ ಮತ್ತೆ ಆಯಿತು. ಆ ರೇಟಲ್ಲಿ ಚಿಕನ್ ತರ್ಬೋದು ಅಂತ, ಚಿಕನ್ ಆಗ್ಬೋದು ಅಂತ ಹೇಳಿದ್ವಿ ನಾವು. ಇನ್ನಿನ್ನು ಮೀನು ತಿನ್ಲಿಕ್ಕಿಲ್ಲ, ಎಲ್ಲದಕ್ಕೆ ಕೂಡ ರೇಟೇ. ಬಂದ್ರವ್ರು ಆಯ್ತುಲೆ ಬರ್ಸಕ್ಕೆ ಚಂಡಿ ಅವನು ಇನ್ನೇಯ ಬೋರ್ಡ್ ಚಂಡಿ ಅವನು ಕೋರಿ ಮನ್ಪೇರ ಬಂದಿರ್ತಾರ ಫಸ್ಟಿಗೆ. 1 kg ಚಿಕನ್ ತಂದ್ವಿ, 1 kg ಚಿಕನ್ ತಂದ್ವಿ. ಬೇಗ ಒಂದು ಸುಕ್ಕ ಮಾಡಿಡಬೇಕು. ಮತ್ತು ಎಂತ ಮಾಡೋದು, ಡೈಲಿ ಪದಾರ್ಥ ಎಂತ ಮಾಡೋದು ಅಂತ ಅದೇ ಒಂದು ಸಮಸ್ಯೆ ಹೋಗಿದೆ. ಇವಾಗ ಮೀನು ಸಹ ರೇಟ್ ಜಾಸ್ತಿಯಾಗಿ ಮೀನು ಸಹ ಸಿಗೋದಿಲ್ಲ. ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು ಇವಾಗ ಗ್ರೈಂಡ್ ಮಾಡೋದು, ಯಾಕೆಂತ ಹೇಳಿದೆ ಗ್ರೈಂಡ್ ಮಾಡೋದಿದ್ರೆ ಕರೆಂಟ್ ಅವಾಗ ಹೋಗ್ತದೆ. ಇವತ್ತು ಮಳೆ ಕೂಡ ಬರ್ತಾ ಉಂಟು ಹಾಗೆ. ಮತ್ತು ನನ್ನ ಅಮ್ಮ ಜಾಸ್ತಿಯಾಗಿ ಹೇಳ್ತಾರೆ, ಇದು ಯಾರಾದರೂ ಹೀಗೆ ಸಿಕ್ಕಿದರೆ ಜಾಸ್ತಿಯಾಗಿ ಕೇಳ್ತಾರಂತೆ, ಅವರಿಗೆ ಯಾವಾಗಲೂ ನಾನ್ ವೆಜ್ ಅಲ್ವಾ ಅಂತ. ಯಾವಾಗಲೂ ನಾನ್ ವೆಜ್ ಅಲ್ಲ, ಅದು ಏನಂತ ಹೇಳಿದರೆ ನಾನು ವೀಡಿಯೋಸ್ ಡೈಲಿ ಮಾಡೋದಿಲ್ಲ ಅಲ್ವಾ, 2 ದಿವಸಕ್ಕೊಮ್ಮೆ ಹಾಗೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು. ಡೈಲಿ ವೀಡಿಯೋ ಮಾಡೋದಿಲ್ಲ. ಅವಾಗ
ಕೆಲವು ಸಲ ತರಕಾರಿ ಸಹ ಇರ್ತದೆ, ನಾನು ತೋರಿಸೋದಿಲ್ಲ ಅದೆಲ್ಲ. ಹಾಗೆ ತರಕಾರಿ ಸಹ ನಾವು ತಿಂತೇವೆ, ಇಲ್ಲದಿದ್ದರೆ ನಾವು ತರಕಾರಿ ಮಾರ್ಕೆಟಿಗೆ ಹಾಕಿ ಹೋಗುದಲ್ವಾ. ಫ್ರೈಡೆ ನಾವು ಹೋಗ್ತೇವೆ ತರಕಾರಿ ತರಲಿಕ್ಕೆ ಅಂತ, ತೋರಿಸೋದಿಲ್ಲ. ಮತ್ತು ನಾನ್ ವೆಜ್ ಇಷ್ಟ ನಾವು ನಾನ್ ವೆಜ್ ನಮಗೆ ಎಲ್ಲರಿಗೆ ಕೂಡ. ಆದರೆ ತಿನ್ನುವ ಕ್ವಾಂಟಿಟಿ ಸಹ ಸ್ವಲ್ಪ ಕಮ್ಮಿ, ನಾವು ಜಾಸ್ತಿ ತಿನ್ನೋದಿಲ್ಲ. ಇವಾಗ 1 kgದು ನಾನು ಚಿಕನ್ ಮಾಡಿದರೆ ನಮಗೆ 2 ದಿವಸಕ್ಕೆ ಅದೇ ಹಾಗೆ ತಿನ್ನೋದು ಸ್ವಲ್ಪ ಸ್ವಲ್ಪ. ಅಂದರೆ ನಾನ್ ವೆಜ್ ಇಷ್ಟ ನಮಗೆ, ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ, ನಾನ್ ವೆಜ್ ಇಷ್ಟ. ಆದರೆ ತರಕಾರಿ ಸಹ ನಾವು ಮಾಡ್ತೇವೆ. ವಿಡಿಯೋದಲ್ಲಿ ಮತ್ತೆ ಎಲ್ಲ ನಾನು ತೋರಿಸೋದಿಲ್ಲ, ಯಾವಾಗ ನಾನು ವ್ಲಾಗ್ ಮಾಡ್ತೇನೆ ನೋಡಿ ಆವಾಗ ನಾನ್ ವೆಜ್ ಆಗಿರ್ತದೆ ನನಗೆ ಜಾಸ್ತಿಯಾಗಿ. ಮೊದಲು ನನ್ನ ಗಂಡ ಉಂಟಲ್ವಾ, ಎಲ್ಲಿಗಾದರೂ ಹೊರಗಡೆ ಹೋಗುವ ಅಂತ ಹೇಳಿದರೆ ಕೂಡ ಏನಾದರೂ ಒಂದು ರೀಸನ್ ಹೇಳೋದು, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಏನಾದರೂ. ಯಾವಾಗ ಕಾರು ಬಂದ ನಂತರ ಒಂದು ರೀಸನ್ ಇಲ್ಲ, ಕರ್ಕೊಂಡು ಹೋಗ್ತಾರೆ. ಯಾಕೆಂತ ಹೇಳಿದರೆ ಮೊದಲು ಹಾಗೆ ಇತ್ತು, ಕರ್ಕೊಂಡು ಹೋಗುವಾಗ ನನ್ನನ್ನು ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಮಕ್ಕಳನ್ನು ಸೊಟ್ಟಿಗೆ ಕರ್ಕೊಂಡು ಹೋಗಬೇಕು. ಬೈಕಲ್ಲಿ 4 ಜನ ಕೂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ, ಹೇಳಲಿಕ್ಕೆ ಬೇಸರ ಆಗ್ತಾ ಇತ್ತು ಅವರಿಗೆ. ಅದಕ್ಕೋಸ್ಕರ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ತಾ ಇದ್ರು. ಇವಾಗ ಒಂದು ಅಂಗಡಿಗೆ ಹೋಗುದಿದ್ರೆ ಸಹ ಕಾರಲ್ಲಿ ಹೋಗುದಿದ್ರೆ ಕೇಳ್ತಾರೆ ಬರ್ತೀಯಾ ಒಟ್ಟಿಗೆ ಅಂತ. ಹಾಗೆ ಇವಾಗ ಚಿಕನ್ಗೆ ಹೋಗುವಾಗ ಸಹ ಕೇಳಿದ್ರು ಬರ್ತೀಯಾ ಅಂತ, ಹೇಗೂ ಹೋಗುದಲ್ಲ. ಹಾಗೆ ನಾನು ಕೂತ್ಕೊಂಡು ಹೋಗ್ತೇನೆ, ನನಗೆ ಮತ್ತೊಂದು ವೀಡಿಯೋಸ್ ಆಗ್ತದಲ್ವ, ವ್ಲಾಗ್ ಮಾಡುವ ಕಾರಣ ಕ್ಲಿಪ್ ಆ್ಯಡ್ ಆಗ್ತದಲ್ಲ ಒಂದೊಂದು ಏನಾದರೂ, ಅದಕ್ಕೆ. ಹಾಗೆ ಇವಾಗ ಅದೊಂದು ಅವರ ಬಾಯಿಂದ ಕೇಳೋದಿಲ್ಲ. ಎಲ್ಲಿಗಾದರೂ ಹೋಗುವ ಅಂತ ಹೇಳುವಾಗ ತಪ್ಪಿಸುವ ರೀಸನ್ ಹೇಳೋದಿಲ್ಲ ಅವರು. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಕೇಳ್ತಾರೆ ಬರ್ತೀಯಾ ಅಂತ ಕೇಳ್ತಾರೆ, ಅಂಗಡಿಗಾದರೂ ಕೂಡ ಇವಾಗ ಕೇಳ್ತಾರೆ ಅವರು. ಚಿಕನ್ ಸುಕ್ಕ ರೆಡಿ ಆಯಿತು. ನಾನು ಸ್ವಲ್ಪ ಗ್ರೇವಿ ಇಟ್ಟಿದ್ದೇನೆ ಸುಕ್ಕ, ಯಾಕೆಂತ ಹೇಳಿದರೆ ಇಡ್ಲಿ ಉಂಟು ತಿನ್ನಲಿಕ್ಕೆ. ಸ್ವಲ್ಪ ಇಡ್ಲಿ ಉಂಟು, ಅದು ತಿನ್ನಲಿಕ್ಕೆ ಮಾಡಲಿಕ್ಕೆ. ಹಾಂ ಇಲ್ಲ ನಾನು ಚಪ್ಪಲ ಪಪ್ಪಲನ ಅದೇ ಉಂಟು ಬರ್ತೀನಿ. ಒಳ್ಳೆ ಐದಕ್ಕೆನಾ ನೆಟ್ಟ ಕೊಡ್ಬಲ್ಲ ದಾಲ್ ಸಾಕು ದಾಲ್ ಹೇಳ್ತೀವಿ. ಓ ಇಕ್ಕು ಪಾಡ್ತಿದ್ದ ಚಾರ್ಲಿ ಬಡ ಉಂಡ ಪಾಡ್ತಿಕ್ಲಿಯಾರ ಬಡ ಉಂಡ ಬಾಬುಗೂ ಬಡ ಉಂಡೆ, ಚಾರ್ಲಿಗೆ ಬಡ ಉಂಡೆ. ಎಲ್ಲರೂ ಊಟ ಮಾಡುವಾಗ ಉಂಟಲ್ಲ, ಅವನು ಇಲ್ಲಿ ಬಂದು ಕೂತ್ಕೊಳ್ಳೋದು. ಯಾಕೆ ಗೊತ್ತುಂಟ, ಅವನಿದ್ದಾನೆಂದ ನನಗೆ ನೆನಪಿರಲಿದ್ದ. ಇವಾಗ ಗೊತ್ತಾಗ್ತದೆ ಅವನ ವಿಷಯ ಏನೋ ಮಾತಾಡೋದು ಅಂತಾಗಿ, ಕಳ್ಳನಾಗಿ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಬಂದು ಕೂತ್ಕೊಳ್ಳೋದು ಮತ್ತೆ ನೋಡೋದು. ಅಂದು ನಿನ್ನ ಕಥೆನೇ ಬಣ್ಣಿ ಚಾರ್ಲಿ ಬಡ ಉಂಡಾ. ನಿಕ್ಕ ಕೊಕ್ಕ ಹಚ್ಪುತಾಣಿ ಭಾರಿ ಬಡವ ತನಿಕೆ. ಮೂಗು ನೋಡಿ, ಚಿಕನ್ನ ಸ್ಮೆಲ್ ತೆಗೆಯೋದವನು. ಆಹಾ ಸ್ಮೆಲ್ ಜೋರು ಬರೋದುಂಡಾ. ಹಾಂ ವೈಟೇ ಸ್ಮೆಲ್ ಬರ್ನಿಗೆ ಕೊಕ್ಕನೇ ಕೊಕ್ಕ ಖಾಲಿ ಅಂಡದ ಚಾರ್ಲಿ ಕೊಕ್ಕ ಇಜ್ಜಿ ಕೊಕ್ಕ ಖಾಲಿ ಅಂಡೆ ಬಡ ಉಂಡಾ ಚಾರ್ಲಿ ಉಪ್ಪ ದಾದವಂತೇನು ದಾದವಂತೆ ಲಕ್ ಸೋಪರ್ದು ಲಕ್ ಇಜ್ಜಿ ಲಕ್ ಕುರ್ಸಿಟ್ಗಳು ಇಜನ್ ಡೈನಿಂಗ್ ಟೇಬಲ್ಗಳು ಸೋಪಡ್ಗೊಳ್ಳೆ ರಿಜಿ ಪಂತೆ ಫಸ್ಟಿಗೆ ಅಂತೆ ಲಕ್. ಏನು ಅಂಚನೆ ಈ ಅಮ್ಮಣ್ಣಗೆ ಏನು ಕೇಳು ಇದಾನಂಚ. ನಾನುಂಟಲ್ಲ ಒಂದು ವೀಡಿಯೋ ಎಷ್ಟು ಸಲ ಕಟ್ ಮಾಡಿದೆ ಅಂತೇಳಿ. ಇವಾಗ ನನ್ನ ಯಜಮಾನಿಗೆ ಗೊತ್ತಾಯಿತು ಎಷ್ಟು ಸಲ ವೀಡಿಯೋ ಮಾಡುವಾಗ ಅವರು ಉಪದ್ರ ಮಾಡ್ತಾರೆ ಅಂತ. ಸುಮ್ಮನೆ ನೆನೆಗಾಡೋದು, ಕಿರಿಕಿರಿ ಮಾಡೋದು. ಇದುಂಟಲ್ಲ ಈ ಕವರ್ ಉಂಟಲ್ವಾ, ನಮ್ಮ ಹತ್ರ ಫಸ್ಟಿಗಿದ್ದದ್ದು ಒಂದು ಯೆಲ್ಲೋ ಕಲರ್ ಇದ್ದಿತ್ತು. ಅದನ್ನು ಮನೆ ಹೊತ್ತಿನ ಟೈಮಲ್ಲಿ ನಾವು ಇದು ಫುಲ್ ಸೆಟ್ ಹೊಸ್ತವಾಗ ಹಾಗೆ ಅದನ್ನು ಇವರೇನು ಮಾಡಿದ್ರು ಅಂತ ಹೇಳಿದರೆ, ಅವನು ಚಿಕ್ಕವನು 1.5 ವರ್ಷ ಇದ್ದದ್ದು ಸಮಿತಿಗೆ. ಅವನಿಗೆ ಆವಾಗ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳುವ. ಮತ್ತೆ ಸ್ವಲ್ಪ ದೊಡ್ಡದಾಗುವಾಗ ಅದರಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದನ್ನು ತೆಗೆದುಂಟಲ್ಲ ಮನೆ ಕಟ್ಟಿ ಗೂಡು ಮಾಡಿ ಅದರೊಳಗಡೆ ಕೂತ್ಕೊಳ್ಳೋದು. ಎಷ್ಟು ಹೇಳಿದರೆ ಸಹ ಕೇಳಲಿಕ್ಕಿಲ್ಲ. ನಾನು ಯಾರಾದರೂ ಬರುವಾಗ ಉಂಟಲ್ಲ ಕಿಟಕಿಯಿಂದ ನೋಡೋದು ಯಾರಾದರೂ ಬರುವಾಗ, ಮತ್ತೆ ಓಡಿ ಹೋಗಿ ಎಲ್ಲ ಶೀಟೆಲ್ಲ ಕರೆಕ್ಟ್ ಇಟ್ಟು ಅದರ ಮೇಲೆ ಬಟ್ಟೆ ಹಾಕ್ತಾ ಇದ್ದೆ. ಹಾಗೆ ಲಾಸ್ಟ್ ನನಗೆ ಸಾಕಾಗಿ ಹೋಯಿತು. ಯಾರಾದರೂ ಬರುವಾಗ ಇದೇ ಕೆಲಸ ನನಗೆ. ಮತ್ತು ಯಾರಾದರೂ ಬರುವಾಗ ಗಲೀಜಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ನಮಗೆ ಒಳ್ಳೆಯದಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮತ್ತೆ ನಾವು ಇದನ್ನು ಚೇಂಜ್ ಮಾಡಿದ್ವಿ. ಹಾಗೆ ಇದು ಚೇಂಜ್ ಆದ ನಂತರ ಇವಾಗ ನಾನು ಅವರಿಗೆ ಇದರಲ್ಲಿ
ಏನು ಸ್ಟ್ರಿಕ್ಟ್ ಮಾಡಿದ್ದೇನೆ, ಊಟ ಮಾಡಲಿಕ್ಕೆ ಬಿಡೋದಿಲ್ಲ, ಚಾ ಚಾ ತಿಂಡಿ ಏನು ತಿನ್ನಲಿಕ್ಕೆ ಬಿಡೋದಿಲ್ಲ. ಯಾಕೆಂತ ಹೇಳಿದರೆ ಜಾಸ್ತಿ ಆಗಿದ್ದು ಚಾ ಬಿದ್ದೇ ಹಾಳಾದದ್ದು, ಚಾ ಎಲ್ಲ ಚೆಲ್ಲಿ ಚಾದ ಕಲರ್ ಹಾಗೆ ಅಲ್ಲ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಕುತ್ಕೊಳ್ಳಿಕ್ಕೆ ಇವಾಗ ಬಿಡೋದಿಲ್ಲ. ಕುತ್ಕೊಳ್ಳಿಕ್ಕೆ ಬಿಡ್ತೇನೆ, ತಿನ್ನಲಿಕ್ಕೆ ಮಾತ್ರ ಬಿಡೋದಿಲ್ಲ ಹಾಗೆ. ಇಲ್ಲದಿದ್ದರೆ ಕೆಲವರು ಅಂದ್ಕೊಳ್ಬೋದು ತುಂಬ ಜೋರಿದ್ದಾಳೆ ಅಂತ. ಅದಕ್ಕೋಸ್ಕರ ಅವರಿಗೆ ಹಣದ ವ್ಯಾಲ್ಯೂ ಇವಾಗ ಅರ್ಥ ಆಗೋದಿಲ್ಲ, ಅವರವರು ದುಡಿಯುವಾಗ ಅರ್ಥ ಆಗ್ತದಲ್ವಾ, ಇವಾಗ ಗೊತ್ತಾಗೋದಿಲ್ಲ. ಅವಳು ಕಣ್ಣು ತಪ್ಪಿಸಿ ಉಂಟಲ್ಲ, ಇವಾಗ ಕೂಡ ಕುತ್ಕೊಳ್ತಾಳೆ, ನಾನು ಮಾತ್ರ ನೋಡ್ತಾ ಇರ್ತೇನೆ. ನಮ್ಮದೆಲ್ಲ ಊಟ ಆಯಿತು, ಒಬ್ಬರದ್ದು ಊಟ ಬಾಕಿ ಉಂಟು, ಅದಕ್ಕೋಸ್ಕರ ನಾವು ಕಾಯ್ತಾ ಕುತ್ಕೊಳ್ಬೇಕು. ಗಂಟೆ 10:20 ಮನಸ್ಸು ಅಂತಿದ್ದೀರಿ ಕಷ್ಟ ಪೆಚ್ಚ ಅನ್ಕೊಡು, ನುಪ್ಪು ಫ್ರಿಜ್ ಹಿಡ್ದಿಯೋಡು ಉಂಪಾರ ಏನ್ చెప్పಡ ಅದೇ ಕಷ್ಟ ಬೌಲ್ಟ್ ಬರ್ತಿದ್ದಡ ಹೌದಾ? ಹಾಂ ಶುರುಳ್ಳಿ ಮಧ್ಯಾಹ್ನ ಎಂಥದೋ ತಿಂದಿದ್ದಾರೆ ಅವರು, ಅದು ಕರಗಲಿಲ್ಲ. ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಹೋಗಿದ್ರು ಅವರು, ಹಸಿವಾಗುವುದಿಲ್ಲ ಅಂತೆ. ಅಪ್ಪ ಏನು చెప్పಡ ಬೆಚ್ಚ ಮಾಡ್ತದ್ದು ಬೊಚ್ಚ ಶುರುಳ್ಳಿ ಪ್ಲೇಟ್ ಮಾಡ್ತಿದ್ವೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇಷ್ಟೊತ್ತು. ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಖಾಲಿ ಆಗಿದೆ. ಏ ಅಂಡೆ ಹೆಂಗೆ ತಿಕ್ಕದು ಕೊಡುವೇರೆ ಹೆಂಗೆ ಕಷ್ಟ ಚಾನ್ ಪೊಡ್ಚ ಬೊಡ್ಚಿ ಬೊಡ್ಚಿ ಕರೆಂಟ್ ವಾಸ್ತು ಹೋಗು. ಫ್ರಿಜ್ಜಲ್ಲಿ ಜಾಗ ಇದ್ದರೆ ಫ್ರಿಜ್ಜಲ್ಲಿ ಇಡುವ, ನಾಳೆ ಬಿಸಿ ಮಾಡುವ. ಇನ್ನು ಅದು ಗೀಝರ್ನ ಗ್ಯಾಸ್ ತೆಗಿಬೇಕಿನ್ನು, ಗೀಝರ್ನ ಅಂಡೆ ತೆಗಿದಕ್ಕೆ ಆಗಬೇಕು. ಇವಾಗ ಗ್ಯಾಸ್ ಬೇಗ ಬೇಗ ಸಿಗೋದಿಲ್ಲಲ್ಲ, 25 ಡೇಸ್ ಕಳಿಬೇಕು ಒಂದು ಖಾಲಿಯಾಗಿ ಒಂದು ಸಿಗಬೇಕಿದ್ರೆ. 2 ಉಂಟು ನಮ್ಮ ಹತ್ರ, ಒಂದು ಗೀಝರಿಗೆ ಆಗ್ತದಲ್ಲ, ಒಂದು ಸ್ನಾನ ಮಾಡಲಿಕ್ಕೆ ಒಂದು ಅದು ಗ್ಯಾಸ್ ಗೀಝರಿಗೆ ಹೋಗ್ತದೆ, ಒಂದು ಕಿಚನಿದು ಇವಾಗ ಖಾಲಿ ಆಯಿತು. ಕಿಚನಿದು ಖಾಲಿ ಹೋಗುವಾಗ ಅದರ ತೆಗೆದಕ್ಕೆ ಫಿಕ್ಸ್ ಮಾಡೋದು, ಇನ್ನು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಾದರೂ ಪರವಾಗಿಲ್ಲ, ಕಿಚನಿಗೊಂದು ಅಗತ್ಯವೇ. 25 ಡೇಸ್ ಇಲ್ಲದೆ ಬರುವುದಿಲ್ಲಲ್ಲ ಇವಾಗ. ಇವತ್ತಿನ ಡ್ಯೂಟಿ ಎಲ್ಲ ಮುಗೀತು, ಡ್ಯೂಟಿ ಮುಗಿತಾ ಬರುವಾಗ ಗ್ಯಾಸ್ ಸಿಲಿಂಡ್ರ್ ಕೂಡ ಖಾಲಿ ಆಯಿತು ಕಿಚನಿದು. ಎಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಟೆ, ನಾಳೆ ಬಿಸಿ ಮಾಡುವಂಥ. ಸಿಲಿಂಡ್ರ್ ಇದೆ, ಯಾವುದು ನಮ್ಮ ಗೀಝರಿದುಂಟು, ಗ್ಯಾಸ್ ಗೀಝರಿದು, ಅದರ ತೆಗೆದು ಇದಕ್ಕೆ ಫಿಕ್ಸ್ ಮಾಡೋದು. ಇನ್ನು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಳೆ ಬರೋದಿದ್ದರೆ ಕಷ್ಟ ಏನಿಲ್ಲ, ಹೊರಗಡೆಯಿಂದ ಕಸ ಕಡ್ಡಿ ಎಲ್ಲ ತೆಗೆದು ನಾನು ಹಂಡೆ ಉಂಟಲ್ಲ ಬಿಸಿ ಮಾಡ್ತೇನೆ. ಮಳೆ ಜೋರು ಬಂದರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಕಸ ಕಡ್ಡಿ ಎಲ್ಲ ಒದ್ದೆ ಆಗಿರುವಾಗ ಕರೆಕ್ಟಾಗಿ ಹೊತ್ತುದಿಲ್ಲ. ನನಗಂತೂ ಸ್ನಾನ ಮಾಡಲಿಕ್ಕೆ ಬಿಸಿ ನೀರೇ ಬೇಕು, ನನಗೆ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಆಗೋದಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಹಾಗಾಗಿ ಆಗೋದಿಲ್ಲ. ಅವರಾದರೂ ಮೀತಾರೆ, ತಣ್ಣೀರು ಮೀತಾರೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ 1.5 ತಿಂಗಳು ಬರ್ತದೆ ಒಂದು ಸಿಲಿಂಡರ್ ನನಗೆ ಕಿಚನ್ ಇದು. ಮೊದಲಿನಾಗೆ ಗ್ಯಾಸ್ ಇವಾಗ ಪಕ್ಕ ಸಿಗುದಿಲ್ಲ, ಅದೇನು ದೊಡ್ಡ ಪ್ರಾಬ್ಲಮ್ ಆಗಿದೆ ಇವಾಗ. ಸ್ವಲ್ಪ ಜಾಗ್ರತೆ ಮಾಡೋದು, ಎಷ್ಟು ಜಾಗ್ರತೆ ಮಾಡಿದರೆ ಸಹ 1.5 ತಿಂಗಳು, ಒಂದು 4-5 ದಿವಸ ಜಾಸ್ತಿ ಬರ್ಬೋದು ಸ್ವಲ್ಪ ಜಾಗ್ರತೆ ಮಾಡಿದರೆ, ಅಷ್ಟೇ ಬರೋದು. ಅದಕ್ಕಿಂತ ಜಾಸ್ತಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲದರಲ್ಲೇ ಮಾಡೋದಲ್ಲ, ಹಾಗೆಯೇ ಸಿಲಿಂಡರ್ ಇರುವ ಕಾರಣ ಒಂದು ಸಮಾಧಾನ. ಇಲ್ಲದಿದ್ದರೆ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಏನು ಗ್ಯಾಸ್ ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಒಲೆಯಲ್ಲಿ ಮಾಡೋದಷ್ಟು ಈಸಿ ಅಲ್ಲ ಅಲ್ವಾ, ಎಲ್ಲ ಒಲೆಯಲ್ಲಿ ಮಾಡೋದು ಈಸಿ ಅಲ್ಲ. ಹಾಗೆ ತುಂಬ ಜನರು ಕೇಳ್ತಾರೆ ಯೂಟ್ಯೂಬಿಂದ ಎಷ್ಟು ಇನ್ಕಮ್ ಬರ್ತದೆ ಅಂತ. ಚಿಕ್ಕದೊಂದು ಇನ್ಕಮ್ ಬರೋದು ನನಗೆ ಅಷ್ಟೇನು ವ್ಯೂಸ್ ಇಲ್ಲ, ಹಾಗಾಗಿ ಅಷ್ಟಾದರೂ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ ಇರಲಿ ಅಂತ ನಾನು ಮಾಡೋದು. ಮತ್ತು ನನಗೆ ಇಷ್ಟ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು, ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಷ್ಟೇ. ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ತುಂಬ ವೀಡಿಯೋಸ್ ಹಾಕಬೇಕಾಗ್ತದೆ. ನನ್ನ ಡಾಲರ್ ಕಂಪ್ಲೀಟ್ ಆಗಬೇಕಿದ್ರೆ ಪರವಾಗಿಲ್ಲ, ನನಗೆ ಇಷ್ಟ, ನನಗೆ ವ್ಲಾಗ್ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ, ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಮದುವೆಗೆ ಮೊದಲು ಸಹ ನಾನು ಕೂತ್ಕೊಂಡದ್ದು ನನಗೆ ಅಷ್ಟು ಗೊತ್ತಿಲ್ಲ. ಕಾಲೇಜ್ ಆದ ಕೂಡಲೇ ಕೂಡ ನಾನು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೆ, ಅದರೆಡೆಗೆ ನಾನು ನ್ಯೂಸ್ ರೀಡಿಂಗ್ ಕೂಡ ಹೋಗ್ತಾ ಇದ್ದೆ. ನಾನು ಸುಮ್ಮನೆ ಕೂತ್ಕೊಂಡದ್ದು ನನಗೆ ಗೊತ್ತಿಲ್ಲ. ಇವಾಗ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮದುವೆ ಆದ ನಂತರ. ಆ ಲೈಫ್ ಉಂಟಲ್ಲ, ಸುಮ್ಮನೆ ಕೂತ್ಕೊಳ್ಳುವ ಲೈಫ್ ಒಂಥರ ಬೋರ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನಗಂತೂ ತುಂಬ ಬೋರಿಂಗ್ ಆಗಿ ಕೂತ್ಕೊಳ್ಳೋದು.
ಅದಕ್ಕೋಸ್ಕರ ಆ್ಯಕ್ಟಿವ್ ಆಗಿರಲಿ ಅಂತ ನಾನು ಸೋಷಿಯಲ್ ಮೀಡ್ಯಾದಲ್ಲಿದ್ದೆ ನನಗೆ ಮತ್ತು ಇಷ್ಟ ಕೂಡ. ವ್ಯೂಸ್ ಬರಲಿ ಬರೋದಿರಲಿ, ಚಿಕ್ಕ ಅಮೌಂಟ್ ಆದರೂ ಚಿಕ್ಕ ಅಮೌಂಟ್ ಪರವಾಗಿಲ್ಲ, ನಾನು ಆ್ಯಕ್ಟಿವ್ ಆಗಿರ್ತೇನಲ್ವ, ಅದು ನನಗೆ ತುಂಬ ಇಂಪಾರ್ಟೆಂಟ್. ನಾನು ನಮ್ಮ ಮಕ್ಕಳ ಹತ್ರ ಸಹ ಹಾಗೆ ಹೇಳೋದು ಜಾಸ್ತಿಯಾಗಿ, ಏನಾದರೂ ಕಾಂಪಿಟೇಷನ್ ಇದ್ದರೆ ಅದಕ್ಕೆ ಹೆಸರು ಕೊಡಿ. ಗೆಲುವು ಸೋಲು ಮತ್ತದಲ್ವಾ, ಕಾಂಪಿಟೇಷನ್ ನಾವು ಯಾವುದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನಾನು ಮೊದಲು ಏನು ಡ್ಯಾನ್ಸ್ ಹಾಗೆಲ್ಲ ನಾನು ಕಾಲೇಜಲ್ಲಿರುವಾಗ ಸ್ಕೂಲಲ್ಲಿರುವಾಗ ಡ್ಯಾನ್ಸ್ ಕಾಂಪಿಟೇಷನಿಗೆಲ್ಲ ಸೇರ್ತಾ ಇದ್ದೆ ನಾನು. ಹಾಗೆ ನನಗೆ ಒಂದು ಮೂಲೆಯಲ್ಲಿ ಇರೋದು ನನಗೆ ನಿಜ ಹೇಳಿದರೆ ನನಗೆ ಇಷ್ಟವೇ ಇಲ್ಲ. ಏನಾದರೂ ಒಂದು ಮಾಡಬೇಕು ಹಾಗೆ ಲೈಫ್ ಉಂಟಲ್ಲ, ಲೈಫ್ ತುಂಬ ಶಾರ್ಟ್ ಅಲ್ವಾ, ಶಾರ್ಟ್ ಟೈಮಲ್ಲಿ ನಮಗೇನು ಮಾಡಲಿಕ್ಕಾಗ್ತದೆ ನೋಡಿ ಅದನ್ನು ಮಾಡಬೇಕು, ಮೂಲೆಗೆ ಹೋಗಿ ಕೂತ್ಕೊಳ್ಬಾರ್ದು. ನಾನು ನಿನ್ನತ್ರ ಏನು ಹೇಳ್ತೇನೆ ಖುಷಿ, ಸೋಲು ಗೆಲುವು ಇದ್ದದ್ದು, ಆದರೆ ಏನು ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಖುಷಿಗೆ ಯಾವಾಗಲೂ ಕೀ ಕೊಡ್ತಾ ಇರ್ತೇನೆ ನಾನು, ಅಲ್ವಾ ಖುಷಿ? ಹಾಗೆ ಅವಳೆಲ್ಲದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ತಾಳೆ. ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದರೆ, ಅಲ್ಲದಿದ್ದರೆ ಏನಾದರೂ ಮೆಹಂದಿ ಫಂಕ್ಷನಿಗೆ ಹೋಗಿದ್ದು ಯಾರ್ದಾದ್ರು ಇದ್ದರೆ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳಿದರೆ ಬೇಗ ಹೋಗಿ ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾಳೆ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಸಮಿತಿ ಜಿತ್ತೇನೆಯಾ? ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.